ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 58ಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯೋಗ ಕ್ಲಾಸ್ ಬ್ರೇಕ್ ಇದೆ. ಅದಕ್ಕೆ ನಾನು ಕೂಡ ವರ್ಕೌಟ್ ಮಾಡಿಲ್ಲ, ಬ್ರೇಕ್ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಟ್ರೆಚಸ್ ಮಾಡಿ ಪ್ರೋಟೀನ್ ಶೇಕ್ ಕುಡಿದು ಶಾಪಿಗೆ ಬರ್ತಿದ್ದೀನಿ. ಬಂದಮೇಲೆ ಇವತ್ತಿನ ಕೆಲಸಗಳನ್ನೆಲ್ಲ ಚೆಕ್ ಮಾಡ್ತಾ ಫ್ರೂಟ್ಸ್ ತಿಂದೆ. ಜೊತೆಗೆ ನಾನು ರೆಡಿ ಮಾಡ್ತಿದ್ದಂಥ ಪರ್ಪಲ್ ಕಲರ್ ಗೌನ್ ರೆಡಿ ಆಗಿದೆ. ಫೈನಲ್ ಲುಕ್ ಈ ಥರ ಇದೆ. ಸೊ ಈ ಥರ ಕಾಣಿಸ್ತಾ ಇದೆ. ಫ್ಲವರ್ ಅಟ್ಯಾಚ್ ಮಾಡಿದ್ದೀನಿ ಸ್ಲೀವ್ಸ್ ಪಾರ್ಟ್ಗೆ. ಒನ್ ಸೈಡ್ ಸಿಂಗಲ್ ಶೋಲ್ಡರ್ ಗೌನ್. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಈ ಫ್ಯಾಬ್ರಿಕ್ ನೋಡಿದಾಗಲೇ ಚೆನ್ನಾಗಿದೆ. ಸೊ ಇದರಲ್ಲಿ ಏನಾದರೂ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಡಿಸೈನ್ ಎಲ್ಲ ರೆಡಿ ಮಾಡಿದ್ಮೇಲೆ, ಸ್ಕೆಚ್ ಮಾಡಿದ್ಮೇಲೆ ಇದಕ್ಕೆ ಈ ಕಲರ್ ಫ್ಯಾಬ್ರಿಕ್ ಮ್ಯಾಚ್ ಆಗುತ್ತೆ, ಈ ಡಿಸೈನ್ ಮ್ಯಾಚ್ ಆಗುತ್ತೆ ಅಂತೇಳಿ ಪರ್ಚೇಸ್ ಮಾಡ್ತೀವಿ. ಆದರೆ ಇನ್ನೊಂದ್ಸಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಏನಾದರೂ ಬೇರೆ ಕ್ಲೈಂಟ್ಗೋಸ್ಕರ ಶಾಪಿಂಗ್ ಹೋದಾಗ ನನಗೆ ಯಾವುದಾದ್ರೂ ಫ್ಯಾಬ್ರಿಕ್ ಇಷ್ಟ ಆಯಿತು, ಕಲರ್ ಇಷ್ಟ ಆಯಿತು ಅಂತ ಹೇಳಿದ್ರೆ ತೊಗೊಂಡಿರ್ತೀನಿ. ಫ್ರೀ ಆದಾಗ ಅದನ್ನು ಕಲರು ಅದೇನು ಪ್ಯಾಟರ್ನ್ ಇದೆ ಅದನ್ನು ನೋಡಿಕೊಂಡು ಅದಕ್ಕೊಂದು ಡಿಸೈನ್ ರೆಡಿ ಮಾಡಿ ನಾವು ಸ್ಟಿಚ್ ಮಾಡ್ತೀವಿ. ರೆಂಟಲ್ಸ್ ಕೂಡ ಹೆವಿ ಗೌನ್ಸ್, ಡಿಸೈನರ್ ಗೌನ್ಸ್ ಎಲ್ಲದನ್ನು ಈಸಿಲಿ ಅವೈಲಬಲ್ ಇರಬೇಕು. ಅದೇ ರೀಸನ್ಗೆ ಟ್ರೆಂಡಿ ಆಗಿರೋದು ಆ್ಯಂಡ್ ಹೊಸ ಕಲೆಕ್ಷನ್ಸ್ ಪ್ರತಿ ತಿಂಗಳು ನಾನು 2-3 ಆ್ಯಡ್ ಮಾಡ್ತಾನೆ ಇರ್ತೀನಿ. ಸೊ ದ್ಯಾಟ್ ಕ್ಲೈಂಟ್ಸ್ಗೂ ಕೂಡ ಇಂಪ್ರೆಸಿವ್ ಆಗಿರುತ್ತೆ ಕಲೆಕ್ಷನ್ಸ್. ಆಫ್ಟರ್ ದ್ಯಾಟ್ ಸ್ವಲ್ಪ ಮೀಟಿಂಗ್ಸ್ ಇತ್ತು, ಅಪಾಯಿಂಟ್ಮೆಂಟ್ಸ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಕ್ಲೈಂಟ್ಸ್ ಬರೋದಕ್ಕೆ ಶುರು ಮಾಡಿದ್ರು. ಸೊ ಬ್ಯುಸಿ ಆಗೋದೆ. ಹಾಗೆ ಕೆಲಸಗಳನ್ನೆಲ್ಲ ಮುಗಿಸ್ತಾ ಗ್ರೀನ್ ಟೀ ಮತ್ತು ಡಾರ್ಕ್ ಚಾಕ್ಲೇಟ್ ಆ್ಯಂಡ್ ಡ್ರೈ ಫ್ರೂಟ್ಸ್. ಅದಾದಮೇಲೆ ರಾತ್ರಿ ಊಟಕ್ಕೆ ಓಟ್ ಸೂಪ್. ಸ್ವಲ್ಪ ದಿನದಿಂದ ರಾಗಿ ಗಂಜಿನೇ ಕುಡಿತಾ ಇದೆ. ಸೊ ಫರ ಚೇಂಜ್ ಇರಲಿ ಅಂತೇಳಿ ಓಟ್ ಸೂಪ್ ಮಾಡಿಕೊಂಡೆ. ಇದನ್ನು ಕುಡಿದು ಇವತ್ತಿನ ದಿನ ಮುಗಿಸ್ತಿದ್ದೀನಿ. ನಾಳೆ ಸಿಗುವ. ಬಾಯ್.